ನಮಸ್ಕಾರ ಸ್ನೇಹಿತರೆ, ಕನ್ನಡದ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಜಗತ್ತಿನ ಪಾಲಕನಾದ ಭಗವಾನ್ ಶ್ರೀ ಹರಿ ವಿಷ್ಣುವಿನ ಕೃಪೆ ಹಾಗೂ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ನೀವೆಲ್ಲರೂ ತುಂಬ ಚೆನ್ನಾಗಿರುತ್ತೀರಿ, ಆರೋಗ್ಯವಾಗಿರುತ್ತೀರಿ ಎಂದು ಆಶಿಸುತ್ತೇನೆ. ಮತ್ತು ಸ್ನೇಹಿತರೆ, ಭಗವಾನ್ ಶ್ರೀ ಹರಿ ವಿಷ್ಣು ನಾರಾಯಣರಲ್ಲಿ ನಿಮ್ಮೆಲ್ಲರಿಗೂ ಪ್ರಾರ್ಥಿಸುತ್ತೇವೆ. ಹೇ ದೇವರೇ, ಇಂದಿನ ಈ ವಿಡಿಯೋವನ್ನು ಆದಿಯಿಂದ ಅಂತ್ಯದವರೆಗೆ ನೋಡುವ ಪ್ರತಿಯೊಬ್ಬರು ಎಲ್ಲ ಮನೋಕಾಮನೆಗಳನ್ನು ಈಡೇರಿಸು. ಅವರ ಜೀವನದಲ್ಲಿ ಅಷ್ಟೊಂದು ಸಂತೋಷಗಳನ್ನು ತುಂಬಿಬಿಡು. ಇದರಿಂದ ಅವರು ತಮ್ಮ ಜೀವನದಲ್ಲಿ ದುಃಖಿಗಳಾಗಿ ತೊಂದರೆಯಲ್ಲಿರದೆ ಇರುವಂತಾಗಲಿ ಎಂದು ಬೇಡಿಕೊಳ್ಳುತ್ತೇವೆ. ಜೀವನದಲ್ಲಿ ಸಂತೋಷವಾಗಿರಲಿ, ಆರೋಗ್ಯವಾಗಿರಲಿ, ರೋಗರಹಿತವಾಗಿರಲಿ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಒಂದು ಸಿಹಿ ಸುದ್ದಿ. ಪ್ರೀತಿಯ ಸಂಗಡಿಗರೇ, ಮುಂದಿನ 24 ಗಂಟೆಗಳ ಒಳಗೆ ನಿಮ್ಮ ಅತಿ ದೊಡ್ಡ ಇಚ್ಛೆಯು ಈಡೇರಲಿದೆ. ಸಂಗಡಿಗರೇ, ಮಾಹಿತಿಗಾಗಿ ನಿಮ್ಮೆಲ್ಲರಿಗೂ ತಿಳಿಸಲು ಬಯಸುತ್ತೇನೆ. ಈ ವಿಡಿಯೋವನ್ನು ನೀವು ನೋಡುತ್ತಿರೋ ಅಷ್ಟೇ ವೇಗವಾಗಿ ಸಿಹಿ ಸುದ್ದಿಯು ನಿಮ್ಮ ಜೀವನದಲ್ಲಿ ಪ್ರವೇಶಿಸುತ್ತದೆ. ಸ್ನೇಹಿತರೆ, ಅದರಿಂದ ಎಲ್ಲ ಕೆಲಸಗಳನ್ನು ಬಿಟ್ಟು ಮೊದಲು ಇಂದಿನ ಈ ವಿಡಿಯೋವನ್ನು ತಕ್ಷಣ ನೋಡಿಬಿಡಿ. ಏಕೆಂದರೆ ಸ್ನೇಹಿತರೆ, ನಿಮ್ಮ ಜೀವನದ ಅತಿ ದೊಡ್ಡ ಇಚ್ಛೆಯು ಈಡೇರಲು ಸಿದ್ಧವಾಗಿದೆ. 24 ಗಂಟೆಗಳ ಒಳಗೆ ನಿಮ್ಮ ದೊಡ್ಡ ಕನಸುಗಳು ನನಸಾಗುತ್ತವೆ ಮತ್ತು ನಿಮಗೆ ದೊಡ್ಡ ಧನಲಾಭವಾಗುತ್ತದೆ. ನೀವು ಕಲ್ಪನೆಯನ್ನು ಮಾಡಿರದಂತಹದ್ದು ಮುಂದಿನ ಸಮಯದಲ್ಲಿ ನಡೆಯಲಿದೆ. ನೀವು ಇಂದಿನ ವಿಡಿಯೋವನ್ನು ಅಂತ್ಯದವರೆಗೆ ನೋಡಿ. ನಿಮ್ಮ ಪ್ರತಿಯೊಂದು ಕನಸು ಈಗ ಈಡೇರುತ್ತದೆ. ಸ್ನೇಹಿತರೆ, ಮಾಹಿತಿಗಾಗಿ ನಿಮ್ಮೆಲ್ಲರಿಗೂ ತಿಳಿಸಬೇಕೆಂದರೆ, ನೀವು ಹಿಂದಿನ ಕಾಲಾವಧಿಯಲ್ಲಿ ಮಾಡಿದ ಒಳ್ಳೆಯ ಕರ್ಮಗಳ ಸಂಪೂರ್ಣ ಫಲವು ಈಗ ನಿಮ್ಮೆಲ್ಲರಿಗೂ ಸಿಗಲು ಬರುತ್ತಿದೆ. ಭಗವಾನ್ ಶ್ರೀ ಹರಿವಿಷ್ಣು ನಾರಾಯಣನ ಕೃಪೆಯಿಂದ ಈಗ ನಿಮ್ಮ ಜೀವನದಲ್ಲಿ ಚಂದ್ರನು ಬೆಳಗುವನು. ಸ್ನೇಹಿತರೆ, ತನ್ನ ಜೀವನದಲ್ಲಿ ಒಳ್ಳೆಯ ಕರ್ಮಗಳನ್ನು ಮಾಡುವ ಸರಿಯಾದ ಮಾರ್ಗದಲ್ಲಿ ನಡೆಯುವ ವ್ಯಕ್ತಿಗೆ ಆರಂಭದಲ್ಲಿ ತೊಂದರೆಗಳನ್ನು ಎದುರಿಸಬೇಕಾಗಿ ಬಂದರೂ ಕೊನೆಯ ಸಮಯ ಬಂದಾಗ ಅವರ ಜೀವನದಲ್ಲಿ ಅಷ್ಟೊಂದು ಸಂತೋಷಗಳಿರುತ್ತವೆ ಎಂದು ಹೇಳಲಾಗುತ್ತದೆ. ಅದನ್ನು ಅವರು ಎಂದು ಊಹಿಸಿರಲಾರರು. ಅಂತಹದೇ ಮುಂದಿನ ಸಮಯದಲ್ಲಿ ನಿಮ್ಮ ರಾಶಿಯ ಎಲ್ಲ ಜನರಿಗೂ ಸಿಗಲು ಬರುತ್ತಿದೆ ಮತ್ತು ಇದು ನಿಮ್ಮ ಹಿಂದಿನ ಕಾಲದಲ್ಲಿ ಮಾಡುತ್ತಾ ಬಂದಿರುವ ಒಳ್ಳೆಯ ಕರ್ಮಗಳ ಫಲವಾಗಿದೆ. ನೀವು ಯಾವಾಗಲೂ ಪ್ರಾಮಾಣಿಕ ಮತ್ತು ಸರಳ ಸ್ವಭಾವದ ವ್ಯಕ್ತಿಗಳು. ನೀವು ಯಾವಾಗಲೂ ಇತರರ ಒಳಿತನ್ನು ಬಯಸುತ್ತೀರಿ. ಯಾವಾಗಲೂ ನೀವು ಇತರರಿಗೆ ಸಹಾಯ ಮಾಡಿದ್ದೀರಿ. ನೀವು ಇತರರ ದುಃಖಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ. ಇದರಿಂದಾಗಿ ನಿಮ್ಮೊಡನೆ ಜನರು ಜೊತೆಯಾಗುತ್ತಾರೆ. ಅದೇ ಸ್ನೇಹಿತರೆ, ಭಗವಂತನು ಈಗ ನಿಮ್ಮೊಡನೆ ಜೊತೆಯಾಗಿದ್ದಾನೆ. ಈಗ ನಿಮ್ಮ ಎಲ್ಲ ತೊಂದರೆಗಳನ್ನು, ಎಲ್ಲ ದುಃಖಗಳನ್ನು ಭಗವಂತನು ದೂರ ಮಾಡಲಿದ್ದಾನೆ. ಏಕೆಂದರೆ ಸ್ನೇಹಿತರೆ, ಭಗವಂತನು ಯಾವಾಗಲೂ ಮನುಷ್ಯನ ಜೀವನದಲ್ಲಿ ಒಳ್ಳೆಯ ಕರ್ಮಗಳನ್ನೇ ನೋಡಿದ್ದಾನೆ. ಅದು ಸ್ನೇಹಿತರೆ, ನಿಮ್ಮಲ್ಲಿರುವ ಇತರರ ಮೇಲಿನ ಪ್ರೀತಿ, ನಂಬಿಕೆ, ವಿಶ್ವಾಸ, ಗೌರವ, ಸನ್ಮಾನ ಮತ್ತು ಒಳ್ಳೆಯ ಕರ್ಮಗಳಲ್ಲಿ ಕಂಡು ಬಂದಿದೆ. ಸ್ನೇಹಿತರೆ, ಮುಂಬರುವ ಸಮಯವು ನಿಮ್ಮ ಜೀವನದ ಅತ್ಯಂತ ಮಹತ್ವದ ಮತ್ತು ಸಂತೋಷಗಳಿಂದ ಕೂಡಿದ ಸಮಯವಾಗಲಿದೆ. ಈಗ ನಿಮ್ಮ ಜೀವನದಲ್ಲಿ ತೊಂದರೆಗೊಳಗಾಗುವ ಯಾವುದೇ ಅಗತ್ಯವಿಲ್ಲ. ಈಗ ನಿಮ್ಮ ಪ್ರತಿಯೊಂದು ತೊಂದರೆಯು ಕೊನೆಗೊಳ್ಳುತ್ತದೆ ಮತ್ತು ಜೀವನದಲ್ಲಿ ಸಂತೋಷಗಳು ಬರುತ್ತವೆ. ಸ್ನೇಹಿತರೆ, ಮಾಹಿತಿಗಾಗಿ ತಿಳಿಸಬೇಕೆಂದರೆ, ಜನರು ಎಷ್ಟೇ ಕೆಡಕನ್ನು ಬಯಸಿದರೂ ಈಗ ನಿಮ್ಮ ಕೆಡಕು ಮಾಡಲು ಸಾಧ್ಯವಾಗದು. ಏಕೆಂದರೆ ಸ್ನೇಹಿತರೆ, ಸ್ವಯಂ ಭಗವಂತನ ಆಶೀರ್ವಾದವು ನಿಮ್ಮೊಂದಿಗೆ ಇದೆ. ಯಾವ ವ್ಯಕ್ತಿಗಳಿಗೆ ಭಗವಂತನ ಆಶೀರ್ವಾದವಿರುತ್ತದೆಯೋ ಅವರ ಜೀವನದಲ್ಲಿ ಕೆಡಕು ಮಾಡಲು ಬೇರೆಯವರು ಹೇಗೆ ತಾನೇ ಸಾಧ್ಯ? ಈಗ ನಿಮ್ಮ ಜೀವನದಲ್ಲಿ ಸುಖದ ಗಳಿಗೆಯು ಬಂದಿದೆ. ಈಗ ನೀವು ಏನು ಬಯಸುತ್ತೀರೋ ಅದೆಲ್ಲವೂ ಸಿಗುತ್ತದೆ. ಏಕೆಂದರೆ ಸ್ನೇಹಿತರೆ, ಭಗವಂತನು ಅದೇ ಮನುಷ್ಯನಿಗೆ ಎಲ್ಲವನ್ನು ಕೊಡುತ್ತಾನೆ. ಯಾರಲ್ಲಿ ಗರ್ವ ಮತ್ತು ಅಹಂಕಾರ ಇರುವುದಿಲ್ಲವೋ ಭಗವಂತನು ಹೀಗೆ ಪ್ರತಿಯೊಬ್ಬರಿಗೂ ಕೊಡುತ್ತಾನೆ. ಆದರೆ ಎಲ್ಲರೂ ಅದನ್ನು ಇಟ್ಟುಕೊಳ್ಳುವ ಶಕ್ತಿ ಇರುವುದಿಲ್ಲ. ಕೆಲವೇ ಗಣ್ಯ ವ್ಯಕ್ತಿಗಳಿಗೆ ಮಾತ್ರ ಈ ರೀತಿಯ ಅವಕಾಶಗಳನ್ನು ಭಗವಂತನು ನೀಡುತ್ತಾನೆ. ಸ್ನೇಹಿತರೆ, ಆ ಅವಕಾಶವೇ ನಿಮಗೆ ಸಿಕ್ಕಿದೆ. ಅದು ಮುಂದಿನ 24 ಗಂಟೆಗಳ ಒಳಗೆ ಭಗವಂತನ ಕೃಪೆಯಿಂದ ನಿಮಗೆ ಸಿಗಲು ಬರುತ್ತಿದೆ. ನಿಮ್ಮೊಡನೆ ಏನೋ ದೊಡ್ಡ ಆಟವು ನಡೆಯಲಿದೆ ಮತ್ತು ನಿಮ್ಮ ಜೀವನದಲ್ಲಿ ನೀವು ಪಡೆಯಲು ಬಯಸುವುದೆಲ್ಲವನ್ನು ನಿಮಗೆ ಕೊಡಲಿದೆ. ಸ್ನೇಹಿತರೆ, ವಿಡಿಯೋ ತುಂಬ ವಿಶೇಷ ಮತ್ತು ಮಹತ್ವದಾಗಿದೆ. ಆದ್ದರಿಂದ ನೀವು ಇದನ್ನು ಅಂತ್ಯದವರೆಗೆ ಖಂಡಿತ ನೋಡಬೇಕು. ಏಕೆಂದರೆ ಸ್ನೇಹಿತರೆ, ಇಂದಿನ ವಿಡಿಯೋವನ್ನು ಯಾರು ಆದಿಯಿಂದ ಅಂತ್ಯದವರೆಗೆ ನೋಡುತ್ತಾರೋ ಅವರ ಪ್ರತಿಯೊಂದು ತೊಂದರೆಯೂ ದೂರವಾಗುತ್ತದೆ ಮತ್ತು ಬದುಕುವ ಹೊಸ ದಾರಿ ಸಿಗುತ್ತದೆ. ಆದ್ದರಿಂದ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೈ ಜೋಡಿಸಿ ವಿನಂತಿ ಹಾಗೂ ಕೋರಿಕೆ ಏನೆಂದರೆ, ನೀವು ಈ ವಿಡಿಯೋವನ್ನು ಅಂತ್ಯದವರೆಗೂ ಖಂಡಿತ ನೋಡಿ.
ಏಕೆಂದರೆ ಸ್ನೇಹಿತರೆ, ನಿಮ್ಮ ಜೀವನವನ್ನು ಬದಲಾಯಿಸುವ ಸಮಯ ಬಂದಿದೆ. ಮುಂದಿನ 24 ಗಂಟೆಗಳ ನಂತರ ನಿಮ್ಮ ಅದೃಷ್ಟವು ಪ್ರಗತಿಯ ಕುದುರೆಯ ವೇಗವನ್ನು ಹಿಡಿಯಲಿದೆ. ಸ್ನೇಹಿತರೆ, ಮಾಹಿತಿಗಾಗಿ ನಿಮ್ಮೆಲ್ಲರಿಗೂ ತಿಳಿಸಬೇಕೆಂದರೆ ಇದ್ದಕ್ಕಿದ್ದಂತೆ ಈಗ ನಿಮ್ಮ ಲಾಟರಿಯು ಬೀಳುತ್ತದೆ. ನಿಮ್ಮ ಅದೃಷ್ಟವು ಎಚ್ಚರಗೊಳ್ಳುತ್ತಿದೆ. ಕಲಿಯುಗದ ಅತಿ ದೊಡ್ಡ ಸಿಹಿ ಸುದ್ದಿಯು ಈ ರಾಶಿಯ ಜಾತಕರಿಗೆ ಸಿಗಲು ಬರುತ್ತಿದೆ. ಏಕೆಂದರೆ ಸ್ನೇಹಿತರೆ, ಮುಂಬರುವ 24 ಗಂಟೆಗಳ ಸಮಯವು ಈ ರಾಶಿಯ ಜಾತಕರಿಗೆ ಚಿನ್ನಕ್ಕೆ ಸುವಾಸನೆ ಬಂದಂತಾಗಲಿದೆ. ಹೌದು, ಇದ್ದಕ್ಕಿದ್ದಂತೆಯೇ ನಿಮಗೆ ಅನೇಕ ದೊಡ್ಡ ದೊಡ್ಡ ಜೀವನದ ಸಿಹಿ ಸುದ್ದಿಗಳು ಸಿಗುತ್ತಿವೆ. ಹೌದು ಸ್ನೇಹಿತರೆ, ಕೇಳಿದ ನಂತರ ನೀವು ಸಂತೋಷವನ್ನು ಆಚರಿಸುತ್ತೀರಿ. ನಿಮ್ಮ ಕಣ್ಣುಗಳಲ್ಲಿ ಸಂತೋಷದ ಆನಂದ ಬಾಷ್ಪಗಳು ತುಂಬಿಕೊಳ್ಳುತ್ತವೆ. ಪ್ರೀತಿಯ ಸ್ನೇಹಿತರೆ, ನಿಮ್ಮ ಕನಸು ಈಗ ನನಸಾಗಲಿದೆ ಮತ್ತು ನಿಮ್ಮ ಭಾಗ್ಯವು ಇದ್ದಕ್ಕಿದ್ದಂತೆ ಬೆಳಗಲಿದೆ. ಆದ್ದರಿಂದ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಮತ್ತೆ ಮತ್ತೆ ವಿನಂತಿಸುತ್ತೇನೆ, ಇಂದಿನ ವಿಡಿಯೋ ಪೂರ್ತಿ ನೋಡಿ. ಏಕೆಂದರೆ ಸ್ನೇಹಿತರೆ, ಮುಂಬರುವ 24 ಗಂಟೆಗಳ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ದೊಡ್ಡ ಚಮತ್ಕಾರ ಮತ್ತು ದೊಡ್ಡ ಆಟವು ನಡೆಯಲಿದೆ. ಭಗವಂತನ ಕೃಪೆ ಮತ್ತು ಅವನ ಆಶೀರ್ವಾದದಿಂದ ಈಗ ನಿಮ್ಮ ಪ್ರತಿಯೊಂದು ತೊಂದರೆ, ಸಣ್ಣ ಪುಟ್ಟ ಸಮಸ್ಯೆಗಳು ದೂರವಾಗಲಿವೆ. ಸ್ನೇಹಿತರೆ, ಇಂದಿನ ವಿಡಿಯೋವನ್ನು ನೀವು ಆದಿಯಿಂದ ಅಂತ್ಯದವರೆಗೂ ಖಂಡಿತ ನೋಡಿ. ಅದಕ್ಕೂ ಮೊದಲು ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಇಲ್ಲಿ ಒಂದು ಸಣ್ಣ ವಿನಂತಿಯನ್ನು ಮಾಡಲು ಬಯಸುತ್ತೇನೆ. ಒಂದು ವೇಳೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಪ್ರೀತಿಯ ಕೈಗಳಿಂದ ಒಂದು ಪ್ರೀತಿಯ ಲೈಕನ್ನು ಖಂಡಿತ ನೀಡಿ ಮತ್ತು ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಯಾರೆಲ್ಲ ಭಗವಾನ್ ಶ್ರೀ ಹರಿನಾರಾಯಣರ ನಿಜವಾದ ಭಕ್ತರು ಅವರು ಜೈ ಶ್ರೀ ಹರಿ ವಿಷ್ಣು ಎಂದು ಕಮೆಂಟ್ ಮಾಡಿ. ಸ್ನೇಹಿತರೆ, ನಿಮ್ಮ ಎಲ್ಲ ಪ್ರತಿಯೊಂದು ತೊಂದರೆಯು ಕೊನೆಗೊಳ್ಳುತ್ತದೆ ಮತ್ತು ಜೀವನದಲ್ಲಿ ಸಂತೋಷಗಳು ಬರುತ್ತವೆ. ಹಾಗಾಗಿ ನೀವು ಜೈಕಾರವನ್ನು ನಿಜವಾದ ಮನಸ್ಸಿನಿಂದ ಖಂಡಿತವಾಗಿಯೂ ಹಾಕಿ. ಇದರಲ್ಲಿ ಸ್ನೇಹಿತರೆ, ನಿಮ್ಮ 1 ರೂಪಾಯಿಯೂ ಖರ್ಚಾಗುವುದಿಲ್ಲ, ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ. ಆದ್ದರಿಂದ ಸ್ನೇಹಿತರೆ, ನೀವು ಇವರ ಜೈಕಾರವನ್ನು ಖಂಡಿತವಾಗಿಯೂ ಹಾಕಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ವಿಡಿಯೋದಲ್ಲಿ ಮುಂದೆ ಹೋಗೋಣ. ಆ ಸಕಲ ಸಂತೋಷಗಳ ಬಗ್ಗೆ ಪೂರ್ಣ ವಿವರವಾಗಿ ತಿಳಿದುಕೊಳ್ಳೋಣ. ಅವು ಮುಂದಿನ 24 ಗಂಟೆಗಳ ಕಾಲಾವಧಿಯ ನಂತರ ನಿಮ್ಮೆಲ್ಲರಿಗೂ ಸಿಗಲು ಬರುತ್ತಿವೆ. ಅದರ ಜೊತೆಗೆ ನಿಮ್ಮ ವ್ಯಾಪಾರ, ವ್ಯವಹಾರ, ವೃತ್ತಿ, ಉದ್ಯಮ, ಪ್ರೇಮ, ನಿಮ್ಮ ಜೀವನ, ಆರೋಗ್ಯ ಹಾಗೂ ಕೌಟುಂಬಿಕ ವಾತಾವರಣ ಮತ್ತು ದೈನಂದಿನ ದಿನಚರಿ ಹೇಗಿರುತ್ತದೆ, ನಿಮ್ಮ ಗ್ರಹಗಳ ಸ್ಥಿತಿ ಹೇಗಿರುತ್ತದೆ, ನಿಮಗೆ ಯಾವುದು ಶುಭವಾಗಿರುತ್ತದೆ, ಯಾವುದು ಅಶುಭವಾಗಿರುತ್ತದೆ ಹಾಗೂ ಮುಂಬರುವ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಪರಿಣಾಮಗಳು ಅಥವಾ ಬದಲಾವಣೆಗಳನ್ನು ನೀವು ಕಾಣಲಿದ್ದೀರಿ, ಈ ಎಲ್ಲ ಮಾಹಿತಿಗಳನ್ನು ನಿಮ್ಮೆಲ್ಲರಿಗೂ ಪೂರ್ಣ ವಿವರವಾಗಿ ತಿಳಿಸುತ್ತೇನೆ. ನೀವು ಸ್ವಲ್ಪ ಸಮಯ ತೆಗೆದುಕೊಂಡು ಪೂರ್ತಿ ವಿಡಿಯೋ ನೋಡಿ. ಸ್ನೇಹಿತರೆ, ನಿಮ್ಮೆಲ್ಲರಲ್ಲೂ ಇನ್ನೊಂದು ವಿಷಯ ಹೇಳುತ್ತೇನೆ. ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿ ಅವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿ ಅವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರುಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸ್ನೇಹಿತರೆ, ನಿಮಗೆ ಈಗ ಸುವರ್ಣ ಅವಕಾಶ ದೊರೆಯಲಿದೆ. ಸ್ನೇಹಿತರೆ, 24 ಗಂಟೆಗಳ ಸಮಯವು ಭಗವಾನ್ ಶ್ರೀ ಹರಿ ವಿಷ್ಣು ನಾರಾಯಣ ಅವರ ಕೃಪೆಯಿಂದ ಈ ರಾಶಿಯ ಜಾತಕರಿಗೆ ಅತ್ಯಂತ ಉತ್ತಮ ಮತ್ತು ಸಂತೋಷಗಳಿಂದ ತುಂಬಿರುತ್ತದೆ. ಏಕೆಂದರೆ ಸ್ನೇಹಿತರೆ, ಮುಂಬರುವ ನಾಳೆಯ ದಿನಗಳಲ್ಲಿ ಆಗಸ್ಟ್ 2 ನಿಮ್ಮ ತಾರೆಗಳು ಉನ್ನತ ಸ್ಥಾನದಲ್ಲಿರುತ್ತವೆ. ಯಶಸ್ಸಿನ ಮಟ್ಟವು ನಿಮ್ಮದು ಸಾಕಷ್ಟು ಎತ್ತರದಲ್ಲಿರುತ್ತದೆ ಮತ್ತು ನಿಮ್ಮ ಯಶಸ್ಸು ನಿಮ್ಮ ಪಾದಗಳನ್ನು ಮುತ್ತಿಡುತ್ತದೆ. ಇದರಿಂದ ಭೂಮಿ, ಆಸ್ತಿಯ ಯಾವುದೇ ಪ್ರಕರಣದಲ್ಲಿ ಸಿಕ್ಕಿ ಹಾಕಿಕೊಂಡವರಿಗೆ ಯಶಸ್ಸು ಸಿಗಬಹುದು. ಅದೇ ರೀತಿ ರಾಜಕೀಯದಲ್ಲಿರುವವರಿಗೆ ನಾಳೆಯಿಂದ ಗೌರವ ಹೆಚ್ಚಬಹುದು ಮತ್ತು ಯಾವುದಾದರೂ ದೊಡ್ಡ ಹುದ್ದೆಯನ್ನು ನೀಡಬಹುದು. ವ್ಯವಹಾರದ ವಿಷಯದಲ್ಲಿ ನಾಳೆಯ ದಿನ ಒಳ್ಳೆಯ ಗಳಿಕೆಯಾಗುತ್ತದೆ. ಜೊತೆಗೆ ಯಾವುದಾದರೂ ಯೋಜನೆಯಲ್ಲಿ ಕಾರ್ಯವು ಮುಂದುವರಿಯುತ್ತದೆ. ಉದ್ಯೋಗಸ್ಥರಿಗೆ ತಮ್ಮ ಹಿರಿಯ ಅಧಿಕಾರಿಗಳ ಸಹಕಾರ ಸಿಗುತ್ತದೆ. ಇದರಿಂದ ಸ್ನೇಹಿತರೆ, ನಾಳೆಯ ದಿನವು ನಿಮ್ಮೆಲ್ಲರಿಗೂ ಸಂತೋಷಗಳ ದಿನವಾಗುತ್ತದೆ, ಯಶಸ್ಸುಗಳಿಂದ ತುಂಬಿರುತ್ತದೆ. ಏಕೆಂದರೆ ಸ್ನೇಹಿತರೆ, ನಾಳೆಯ ದಿನವು ನಿಮಗೆ ಶುಭತೆ ಮತ್ತು ಯಶಸ್ಸಿನಿಂದ ತುಂಬಿರುತ್ತದೆ. ನಾಳೆ ಹೊಸ ಉದ್ಯೋಗದ ಕೆಲವು ಒಳ್ಳೆಯ ಪ್ರಸ್ತಾಪಗಳು ಬರಬಹುದು. ಈ ದೃಷ್ಟಿಯಿಂದ ಮುಂಬರುವ ನಾಳೆಯ ದಿನವು ತುಂಬ ಅನುಕೂಲಕರವಾಗಿರುತ್ತದೆ. ನಿಮಗೆ ಲಾಭದ ಹಲವು ಸುವರ್ಣ ಅವಕಾಶಗಳು ಸಿಗುತ್ತವೆ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿಯಲ್ಲೂ ದೃಢತೆ ಇರುತ್ತದೆ. ಸ್ನೇಹಿತರೆ, ನಾಳೆಯ ದಿನ ಅನಗತ್ಯ ಚಟುವಟಿಕೆಗಳಿಂದ ಗಮನವನ್ನು ತೆಗೆದು ನಿಮ್ಮ ಕೆಲಸದ ಮೇಲೆ ಗಮನವಿಟ್ಟರೆ
ಒಳ್ಳೆಯ ಫಲಿತಾಂಶಗಳು ಸಿಗುತ್ತವೆ. ಇದರಿಂದ ಸ್ನೇಹಿತರೆ ಮಾನಸಿಕ ಶಾಂತಿಯು ಉಳಿಯುತ್ತದೆ. ಎಲ್ಲೋ ತಡೆಯಾಗಿದ್ದ ಪಾವತಿಯು ಸಿಗಬಹುದು. ನಿಮ್ಮ ದಿನಚರಿ ಮತ್ತು ಕೆಲಸವನ್ನು ವ್ಯವಸ್ಥಿತವಾಗಿಟ್ಟುಕೊಳ್ಳುವ ಹಲವು ಗೊಂದಲಗಳಿಂದ ನಿಮ್ಮ ಪರಿಹಾರ ಸಿಗುತ್ತದೆ. ವ್ಯಾಪಾರದ ಸ್ಥಿತಿಗಳು ಅನುಕೂಲಕರವಾಗಿರುತ್ತವೆ. ನಿಮ್ಮ ಕೆಲಸವನ್ನು ಪೂರ್ಣ ಗಂಭೀರತೆ ಮತ್ತು ಗಮನದಿಂದ ಮಾಡಿ. ನಿಧಾನಗತಿಯಲ್ಲಿ ನಡೆಯುತ್ತಿರುವ ಕೆಲಸಗಳಲ್ಲಿ ಈಗ ಸುಧಾರಣೆ ಬರುತ್ತಿದೆ. ಆಫೀಸಿನಲ್ಲಿ ಯಾವುದೋ ಹೊಸ ಸಹೋದ್ಯೋಗಿಯ ಅಸೂಯೆ ಕಾರಣದಿಂದ ಕೆಲಸದಲ್ಲಿ ಅಡಚಣೆ ಉಂಟಾಗಬಹುದು. ಅದರಿಂದ ನಿಮ್ಮ ಜವಾಬ್ದಾರಿಗಳನ್ನು ಎಚ್ಚರಿಕೆಯಿಂದ ಪೂರೈಸಿಕೊಳ್ಳಿ. ಸ್ನೇಹಿತರೆ, ಗ್ರಹ ಸ್ಥಿತಿಯು ನಿಮಗೆ ಸಕಾರಾತ್ಮಕವಾಗಿದೆ. ನಿಮ್ಮ ಗುರಿಯನ್ನು ಸಾಧಿಸಲು ಪೂರ್ಣ ಶ್ರಮವಹಿಸಿ. ನಿಮಗೆ ಒಳ್ಳೆಯ ಫಲಿತಾಂಶಗಳು ಸಿಗಬಹುದು. ಸ್ನೇಹಿತರೆ, ನಿಮ್ಮ ಶ್ರಮಕ್ಕೆ ಅನುಗುಣವಾಗಿ ಒಳ್ಳೆಯ ಯಶಸ್ಸು ಸಿಗುತ್ತದೆ. ಮಹಿಳೆಯರಿಗೆ ಸಂಬಂಧಿಸಿದ ವಸ್ತುಗಳು ಅಥವಾ ಸೇವೆಗಳ ವ್ಯವಹಾರದಲ್ಲಿ ಒಳ್ಳೆಯ ಲಾಭವಾಗಬಹುದು. ಆತ್ಮವಿಶ್ವಾಸದಿಂದ ನಿಮ್ಮ ಕೆಲಸದ ಮೇಲೆ ಗಮನ ಕೊಡಿ. ಯಶಸ್ಸು ನಿಮಗೆ ಖಂಡಿತ ಸಿಗುತ್ತದೆ. ಆದರೆ ಸ್ನೇಹಿತರೆ, ಇಲ್ಲಿ ಗಮನಿಸಬೇಕಾದ ವಿಷಯವೆಂದರೆ ದಿನದ 2ನೇ ಭಾಗದಲ್ಲಿ ಹಲವು ತೊಂದರೆಗಳಾಗಬಹುದು. ಪ್ರತಿಕೂಲ ಪರಿಸ್ಥಿತಿ ಎದುರಾದಾಗ ಅಂಜದೆ ಪರಿಹಾರ ಹುಡುಕುವ ಪ್ರಯತ್ನ ಮಾಡಿ. ಮಾತು ಮತ್ತು ಕೋಪದ ಮೇಲೆ ನಿಯಂತ್ರಣವಿಡಿ. ಇದರಿಂದ ಸ್ನೇಹಿತರೆ ನಿಮಗೆ ಸಾಕಷ್ಟು ಲಾಭವಾಗುತ್ತದೆ. ವಾದ ವಿವಾದ ಅಥವಾ ಜಗಳದ ಸ್ಥಿತಿ ಉಂಟಾಗಬಹುದು. ಆದ್ದರಿಂದ ಈ ಎಲ್ಲ ವಿಷಯಗಳಿಂದ ದೂರವಿರಿ. ಕಾಲಾನುಸಾರ ನಿಮ್ಮ ಸೂಚನೆ ಮತ್ತು ನಡವಳಿಕೆಯಲ್ಲಿ ಬದಲಾವಣೆ ತರುವುದು ನಿಮಗೆ ಅತ್ಯಂತ ಅನಗತ್ಯ. ಗಂಡನ ಮನೆಯ ಕಡೆಯ ಜನರೊಂದಿಗೆ ಮನಸ್ತಾಪ ಉಂಟಾಗಬಹುದು. ಮನೆಯ ಮಾತು ಹೊರಗೆ ಹೋಗದಂತೆ ನೋಡಿಕೊಳ್ಳಿ. ಇಲ್ಲದಿದ್ದರೆ ಸಮಸ್ಯೆ ಹೆಚ್ಚು ಗಂಭೀರವಾಗಬಹುದು. ಸಾಲ ಪಡೆಯುವುದರಿಂದ ಆರ್ಥಿಕ ತೊಂದರೆ ಹೆಚ್ಚಾಗಬಹುದು. ಹಾಗಾಗಿ ಪ್ರೀತಿಯ ಸಂಗಡಿಗರೇ, ಈ ಎಲ್ಲ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ. ಅದು ನಿಮ್ಮೆಲ್ಲರಿಗೂ ಲಾಭದಾಯಕವಾಗಿರುತ್ತದೆ. ಸ್ನೇಹಿತರೆ, ವಿಡಿಯೋ ಇಷ್ಟವಾಯಿತು ಎಂದು ನಾನು ಭಾವಿಸುತ್ತೇನೆ. ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀ ವಿಷ್ಣು ಎಂದು ಕಮೆಂಟ್ ಮಾಡಿ. ಸ್ನೇಹಿತರೆ, ಇಲ್ಲಿಯವರೆಗೆ ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು.